ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ಬಂದು ಚಿಕನ್ ಸೂಪ್. ಆ್ಯಕ್ಚುಲಿ ಮಳೆಗಾಲದಲ್ಲಿ ಚಿಕನ್ ಸೂಪ್ ಕುಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಚಳಿ ಚಳಿ ಆಗ್ತಿರೋ ವೆದರ್ ಇರುತ್ತೆ, ಆವಾಗ ಸೂಪ್ ಕುಡಿಬೇಕು ಅನಿಸೋದು ಸಾಮಾನ್ಯವಾಗಿ ಎಲ್ರಿಗೂ ಅನಿಸುತ್ತೆ. ಸೊ ಅದಕ್ಕೆ ಇವತ್ತು ಈಸಿಯಾಗಿ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಸೂಪನ್ನು ಮಾಡ್ತಾಯಿದ್ವಿ. ಮೊದಲಿಗೆ ಇದು ಹೆಚ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ನೋಡ್ತಾ ಇರ್ಬೋದು ನೀವು. ಈರುಳ್ಳಿ, ಕ್ಯಾಪ್ಸಿಕಮ್, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಸಣ್ಣದಾಗಿ ಹೆಚ್ಕೋಬೇಕು. ಹಾಗೆಯೇ ಒಂದು ಸಣ್ಣ ಕುಕ್ಕರನ್ನು ತೊಗೊಂಡು ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ನೀವು ಎಣ್ಣೆಯನ್ನು ಯೂಸ್ ಮಾಡಬೇಕು. ಅದಾದಮೇಲೆ ಇಟ್ಟಿರುವಂತಹ ಎಲ್ಲ ಐಟಮ್ಗಳು ಅಂದರೆ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ, ಶುಂಠಿ, ಕ್ಯಾಪ್ಸಿಕಮ್ ಇದಿಷ್ಟನ್ನು ಜಸ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ನೀವು. ಈ ಥರ ನೀಟಾಗಿ ಸಣ್ಣ ಊರಿನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋತಾ ಬರಬೇಕು ನೀವು. ಆ್ಯಕ್ಚುಲಿ ಸೂಪ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾಕಂದರೆ ಬಿಸಿ ಬಿಸಿಯಾಗಿ ಕುಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಮಳೆ ಬರ್ತಾ ಇರುವಾಗಂತೂ ಒಂದು ಸೂಟೇಬಲ್ ಫುಡ್ ಅಂತಲೇ ಹೇಳ್ಬೋದು ಮಳೆಗೆ. ಸೊ ಇದಿಷ್ಟನ್ನ ಚೆನ್ನಾಗಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಪೆಪ್ಪರ್ ಪೌಡ್ರ್, ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸೇ ಇದು. ಆ್ಯಕ್ಚುಲಿ ಖಾರವಾಗಿ ಬಾಯಿಗೆ ಪೆಪ್ಪರ್ದು ಘಮ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೂಪಲ್ಲಿ ಆ್ಯಕ್ಚುಲಿ ತುಂಬ ಜನ ಕೆಲವರು ಕಾಳು ಸೂಪನ್ನು ಮಾಡ್ತಾರೆ, ಹಾಗೆ ವೆಜಿಟೇಬಲ್ ಸೂಪನ್ನು ಮಾಡ್ತಾರೆ, ಹಾಗೆಯೇ ಚಿಕನ್ ಸೂಪನ್ನು ಮಾಡ್ತಾರೆ. ಇದಕ್ಕೆ ನಾನು ಆ್ಯಕ್ಚುಲಿ ಇಲ್ಲಿ ಬಂದು ಜಸ್ಟು ಬೋನ್ಲೆಸ್ ಚಿಕನ್ ಪೀಸಸ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಇದರಲ್ಲಿ ಒಂದು ಸತಿ ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ. ಸೊ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಅರಿಶಿಣ ಪುಡಿಯನ್ನು ಹಾಕೋಬೇಕು. ಚಿಕನ್ ಮಾಡುವಾಗ ಅರಿಶಿಣ ಪುಡಿ ಹಾಕ್ಕೊಳ್ಳೋದು ಎಲ್ಲರೂ ಯೂಶ್ವಲಿ ಹಾಕೋತಾರೆ. ಸೊ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಅದಾದಮೇಲೆ ನೀವು ಇಲ್ಲಿ ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ಯಾಕಂದರೆ ಸೂಪು ನೀರಾಗಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರನ್ನು ವಿಸಿಲ್ ಬರ್ಸೋದಕ್ಕೆ ಇಡಬೇಕು. ಸೊ ಒಂದು 3ರಿಂದ 4 ವಿಸಿಲ್ ಬರ್ಸಿದ್ರೆ ಚಿಕನ್ನು ಬೇಯುತ್ತೆ, ಹಾಗೆಯೇ ಅದರಲ್ಲಿರೋ ರಸ ಅಂದರೆ ಚಿಕನಲ್ಲಿರುವ ರಸನೂ ಬಿಟ್ಕೊಳ್ಳುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದರಿಂದಾಗಿ ವಿಸಿಲನ್ನು ಬರ್ಸ್ಕೊತಾ ಇರುವಂಥದ್ದು. ಒಂದು 3ರಿಂದ 4 ವಿಸಿಲ್ ಬಂದಾದಮೇಲೆ ನೋಡ್ಬೋದು ನೀವು ಈ ಥರವಾಗಿ ಬೆಂದಿರುತ್ತೆ. ಸೊ ಇಲ್ಲಿಗೆ ಮುಗೀತು ಅಂತಲ್ಲ, ಇನ್ನೂ ಕೆಲಸ ಇದೆ ಸ್ವಲ್ಪ. ಸೊ ಮತ್ತು ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಆ ಚಿಕನ್ ಪೀಸಸ್ಸನ್ನೆಲ್ಲ ತೆಗೆದು ವಾಪಸ್ಸು ಅದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡಬೇಕು. ನೀವು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಪುನಃ ಆ ಸೂಪ್ಗೆ ಹಾಕ್ಕೋಬೇಕು. ವಿಸಿಲ್ ಹೋದ್ಮೇಲೆ ಚಿಕನ್ ಪೀಸಸನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿ ಮತ್ತೆ ಸ್ವಲ್ಪ ನೀರು ಬೇಕು ಅಂದರೆ ನೀರು ಹಾಕಿ ನೀವು ಕುದಿಯೋಕ್ಕಿಡಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ನೀಟಾಗಿ ಕುದಿ ಬರಬೇಕು. ಮತ್ತು ಆವಾಗ ಏನಾಗುತ್ತೆ ಅಂದರೆ ಸೂಪ್ ನೀವು ತಿನ್ನಬೇಕಾದ್ರೆ ಆ ಚಿಕನ್ ಪೀಸಸ್ ಎಲ್ಲ ಸ್ಮಾಲ್ ಪೀಸ್ ಸಿಕ್ಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಕುದಿ ಬರ್ತಾ ಇದೆ. ಸೊ ಕುದಿ ಬಂದಾಗ ಏನು ಮಾಡಬೇಕು ಅಂದರೆ ಒಂದು ಎಗ್ನ ತೊಗೊಂಡು ನೀಟಾಗಿ ಬೀಟ್ ಮಾಡಿ ಇಟ್ಕೋಬೇಕು ನೀವು. ಆ ಯೆಲ್ಲೋ ಮತ್ತು ವೈಟ್ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಇದನ್ನು ಹಾಕಬೇಕಾಗುತ್ತೆ ಕುದೀತಿರೋವಂತಹ ಸೂಪ್ ಮಿಶ್ರಣಕ್ಕೆ ಹಾಕಿ ನೀಟಾಗಿ ಈ ಥರ ಕಲಿಸ್ಕೋಬೇಕು. ಆವಾಗ ಏನಾಗುತ್ತೆ, ಇದು ಮೊಟ್ಟೆ ಏನಿರುತ್ತೋ ಅದೆಲ್ಲ ಈ ಥರ ಸಣ್ಣ ಪೀಸಸ್ ಥರ ಆಗುತ್ತೆ. ಅದು ಸೂಪಲ್ಲಿ ನಿಮಗೆ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ಕೆಲವರು ಸೋಯಾ ಸಾಸ್ ಆ ಥರ ಎಲ್ಲ ಹಾಕ್ತಾರೆ, ಬಟ್ ಇಲ್ಲಿ ನಾನು ಏನೂ ಹಾಕಿಲ್ಲ. ತುಂಬ ನೀಟಾಗಿ ಚೆನ್ನಾಗಿ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನಿಮಗೆ ತೋರಿಸಿರುವಂಥದ್ದಲ್ವಾ. ಸೊ ಅದಕ್ಕೆ ಈ ಥರ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಉಪ್ಪೇನಾದರೂ ಚೆಕ್ ಮಾಡಿಬಿಟ್ಟು ಉಪ್ಪು ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಸೊ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಈ ಥರ ಕುದಿ ಬಂದಾದಮೇಲೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡು ಒಂದು ಹಾಫ್ ಕಪ್ಪಷ್ಟು ನೀರನ್ನು ಯೂಸ್ ಮಾಡಿ ಇಲ್ಲಿ ಅದನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಸೂಪ್ ಸ್ವಲ್ಪ ಥಿಕ್ನೆಸ್ ಕೊಡೋದಕ್ಕೋಸ್ಕರ ಅಷ್ಟೇ. ಅದನ್ನೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಈ ಥರ ಕುದಿ
ಕುದಿ ಬಸ್ ಆದಮೇಲೆ ಏನು ಸೂಪ್ ರೆಡಿ ಆಗುತ್ತೆ ಅಂತ ಗೊತ್ತಾದ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಲಿಕ್ವಿಡಾಗೂ ಇರೋದಿಲ್ಲ, ತುಂಬ ತೆಳ್ಳಗೂ ಇರೋದಿಲ್ಲ. ಈ ಥರ ಬಂದಾದಮೇಲೆ ನೀವು ಸೇವಿಸ್ಬೋದು. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ.